ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿ ಆಶ್ರಯದಲ್ಲಿ ಇದೇ ಸೆಪ್ಟೆಂಬರ್ 5 ಮತ್ತು 6ರಂದು ಜಿಲ್ಲೆಯ ಸನ್ನಾಟಗಳ ಸಮ್ಮೇಳನ ನಡೆಯಲಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಕೆಆರ್ ದುರ್ಗಾದಾಸ್ ಹೇಳಿದರು. ಬೆಳಗಾವಿಯಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 5ರಂದು ಬೆಳಗ್ಗೆ 10:30ಕ್ಕೆ ರಂಗಭೂಮಿ ತಜ್ಞ ವೀರಣ್ಣ ರಾಜೂರ್ ಉದ್ಘಾಟಿಸುವರು. ಸಾಹಿತಿಗಳಾದ ರಾಮಕೃಷ್ಣ ಮರಾಠೆ, ಗುರುಪಾದ್ ಮರಿಗುದ್ದಿ, ರಾಜಶೇಖರ್ ಇಚ್ಚಂಗಿ, ಆರ್.ಎಫ್. ಬಾಳಪ್ಪನವರ್, ಸಿ.ಕೆ. ನಾವಲ್ಗಿ ಉಪನ್ಯಾಸ ನೀಡುವರು. ಅಕಾಡೆಮಿ ಸದಸ್ಯರಾದ ಭೀಮಪ್ಪ ಹುದ್ದಾರ್, ಮಲ್ಲಪ್ಪ ಮಾದರ್ ಸಂಚಾಲಕರಾಗಿ ಕಾರ್ಯನಿರ್ವಹಿಸುವರು. ಪ್ರಾತಿನಿಧಿಕ 5 ಸನ್ನಾಟ ತಂಡಗಳ 50 ಕಲಾವಿದರು ಹಾಡುಗಾರಿಕೆ ಪ್ರದರ್ಶನ ನೀಡುವರು ಎಂದರು. ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪತ್ರಿಕಾ ಬಳಗದ ಗೆಳೆಯರೇ, ಕರ್ನಾಟಕ ಬಯಲಾಟ ಅಕಾಡೆಮಿ ಇದೇ ಸೆಪ್ಟೆಂಬರ್ 5 ಮತ್ತು 6ರಂದು ಹುಕ್ಕೇರಿಯಲ್ಲಿ ಬೆಳಗಾವಿ ಜಿಲ್ಲಾ ಸಣ್ಣಾಟಗಳ ಸಮ್ಮೇಳನ ಎಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಈ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಸಣ್ಣಾಟಗಳನ್ನು ಪರಿಚಯಿಸುವುದು ಮತ್ತು ಬೆಳಗಾವಿ ಜಿಲ್ಲೆ ಸಣ್ಣಾಟಗಳ ವೈಶಿಷ್ಟ್ಯಗಳನ್ನು ಪರಿಚಯಿಸುವಂಥ ಉದ್ದೇಶವನ್ನು ಇಟ್ಕೊಂಡಿದೆ. ತಮಗೆಲ್ಲ ಗೊತ್ತಿರುವಂತೆ ಬೆಳಗಾವಿ ಜಿಲ್ಲೆ ಸಣ್ಣಾಟಗಳಿಗೆ ಒಂದು ತವರು ಮನೆ ಎನಿಸಿದೆ ಅಂತ. 10 ಬಗೆಯ ಹೊಸ ಹೊಸ ಪ್ರಯೋಗಗಳು ಈ ಬೆಳಗಾವಿ ಜಿಲ್ಲೆಯಲ್ಲೇ ನಡೆದಿವೆ. ಬಯಲಾಟಗಳು ಸಾಮಾನ್ಯವಾಗಿ ರಾಮಾಯಣ, ಮಹಾಭಾರತ ಮತ್ತು ಪುರಾಣ ಆಧಾರಿತ ಕಥೆಗಳನ್ನು ಅವು ಆಯ್ಕೆ ಮಾಡಿಕೊಳ್ತಾ ಇದ್ವು. ಆದರೆ ಬೆಳಗಾವಿ ಜಿಲ್ಲೆಯ ವೈಶಿಷ್ಟ್ಯ ಏನು ಅಂತೇಳಿದರೆ, ಐತಿಹಾಸಿಕ ಎನ್ನಬಹುದಾದ, ಸಾಮಾಜಿಕ ಎನ್ನಬಹುದಾದ ಮತ್ತು ಪೌರಾಣಿಕ ಎನ್ನಬಹುದಾದಂಥ ವಸ್ತುಗಳನ್ನು ಕೂಡ ಬೇರೆ ಬೇರೆ ರೀತಿಯ ಪ್ರಯೋಗಗಳಿಗೆ ಒಳಪಡಿಸಿದೆ ಅಂತ. ಜೀವನದಲ್ಲಿ ನೈಜವಾಗಿ ನಡೆದಂಥ ಘಟನೆಯನ್ನೇ ಆಧರಿಸಿಕೊಂಡು ಸಂಗ್ಯಾಬಾಳ್ಯದಂಥ ಒಂದು ವಿನೂತನವಾದಂತಹ ಒಂದು ರಂಗಪ್ರಯೋಗವನ್ನು ಕೂಡ ನಡೆಸಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಅಂತ. ಸೊ ಹೀಗಾಗಿ ಬೆಳಗಾವಿ ಜಿಲ್ಲೆಯ ತುಂಬ ಅಸಂಖ್ಯಾತ ಕಲಾವಿದರು ಹುಟ್ಕೊಂಡಿದ್ದಾರೆ. ಅದರ ಜೊತೆಗೆ ಕಲಾ ತಂಡಗಳು ಕೂಡ ಸಕ್ರಿಯವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾವೆ ಅಂತ. ಈ ಭಾಗದ ಕಲಾ ತಂಡಗಳನ್ನು ಪ್ರೋತ್ಸಾಹಿಸುವಂತಹ ಒಂದು ನಿಟ್ಟಿನಲ್ಲಿ ಬಯಲಾಟ ಅಕಾಡೆಮಿ 2 ದಿನಗಳ ಒಂದು ಕಾರ್ಯಕ್ರಮವನ್ನು, ಅದು ವಿಚಾರ ಸಂಕಿರಣ, ಹಾಡುಗಾರಿಕೆ ಮತ್ತು ಪ್ರದರ್ಶನವನ್ನು ಒಳಗೊಂಡಂಥ ಒಂದು ಕಾರ್ಯಕ್ರಮವನ್ನು ಹುಕ್ಕೇರಿಯಲ್ಲಿ ಅದು ಏರ್ಪಡಿಸಿದೆ ಅಂತ. ಅದರ ಸಂಚಾಲಕರಾಗಿ ನಮ್ಮ ಭೀಮಪ್ಪ ಹುದ್ದಾರ್ ಅವರು ಮತ್ತು ಮಲ್ಲಮ್ಮ ಫಕೀರಪ್ಪ ಮಾದರ್ ಇವರು ಅದರ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರಂತೆ. ಈ 2 ದಿನಗಳ ಈ ಕಾರ್ಯಕ್ರಮವನ್ನು ಖ್ಯಾತ ರಂಗತಜ್ಞರು ಮತ್ತು ವಿದ್ವಾಂಸರು ಆದಂಥ ಡಾಕ್ಟರ್ ವೀರಣ್ಣ ರಾಜೂರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅಂತ. ಡಾಕ್ಟರ್ ರಾಮಕೃಷ್ಣ ಮರಾಠೆ, ಗುರುಪಾದ್ ಮರಿಗುದ್ದಿ, ರಾಜಶೇಖರ್ ಇಚ್ಚಂಗಿ, ಆರ್.ಎಫ್. ಬಾಳಪ್ಪನವರು ಮುಂತಾದ ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಣ್ಣಾಟಗಳ ಕುರಿತು ವಿಷಯ ಮಂಡನೆ ಮಾಡ್ತಾ ಇದ್ದಾರೆ ಅಂತ. ಇದರ ಜೊತೆಗೆ ಈ 2 ದಿನಗಳ ಈ ಕಾರ್ಯಕ್ರಮದಲ್ಲಿ 5 ತಂಡಗಳು ಭಾಗವಹಿಸ್ತಾ ಇದ್ದಾವೆ ಅಂತ. 5 ತಂಡಗಳ 49ರಿಂದ 50 ಜನ ಕಲಾವಿದರು ಹಾಡುಗಾರಿಕೆ ಮತ್ತು ಪ್ರದರ್ಶನದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಅಂತ. ಸೊ ಈ ವಿಶಿಷ್ಟವಾದಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಗತ್ಯವಾದಂಥ ಒಂದು ಪ್ರಚಾರವನ್ನು ನೀಡಿ ಸಣ್ಣಾಟಗಳ ಬಗೆಗೆ ಜನಗಳಲ್ಲಿ ಇನ್ನಷ್ಟು ಜಾಗೃತಿ ಮೂಡಲಿಕ್ಕೆ ಕಾರಣರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಜೊತೆಗೆ ಬಯಲಾಟದ ಒಂದು ವಿಶಿಷ್ಟತೆ ಏನು ಅಂತೇಳಿದರೆ, ಸಣ್ಣಾಟಗಳ ವಿಶಿಷ್ಟತೆ ಏನು ಅಂತೇಳಿದರೆ, ಅವು ಸ್ವರೂಪದಲ್ಲಿ ಸೆಕ್ಯುಲರ್ಗಳಾಗಿದ್ದಾವೆ ಅಂತ. ಒಂದೊಂದು ತಂಡದಲ್ಲಿ ಬೇರೆ ಬೇರೆ ಜಾತಿಯ ಕಲಾವಿದರೆಲ್ಲ ಸೇರಿಕೊಂಡು ತಂಡದಲ್ಲಿ ಒಗ್ಗೂಡಿಕೊಂಡು ಪ್ರದರ್ಶನಗಳನ್ನು ಮಾಡ್ತಾ ಇರುವಂಥದ್ದು ಭಾಳ ವಿಶಿಷ್ಟವಾದಂಥ ಒಂದು ಪದ್ಧತಿ ಅಂತ ನನಗೆ ಅನಿಸಿದೆ ಅಂತ. ಸಣ್ಣಾಟಗಳು ಯಾವತ್ತೂ ಕೂಡ ಮೊದಲಿಗೆ ಅವು ಭಕ್ತಿ ಪ್ರೇರಿತವಾದಂಥ ಸಣ್ಣಾಟಗಳಾಗಿ ಹುಟ್ಟುಕೊಂಡ್ರೂ ಕೂಡ ಆ ನಂತರ ಕಾಲ ಬದಲಾದಂತೆ ಕಾಲಮಾನಕ್ಕೆ ಅನುಗುಣವಾಗಿ ಸಮಕಾಲೀನವಾದಂತಹ ಒಂದು ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲೂ ಕೂಡ ಹೊಸ ಬದಲಾವಣೆಗಳನ್ನು ಸಣ್ಣಾಟಗಳು ಅಳವಡಿಸಿಕೊಂಡಿದ್ದಾವೆ ಅಂತ. ಸಂಗ್ಯಾಬಾಳ್ಯ ಆಗ್ಬೋದು, ರಾಧಾನಾಟ ಆಗ್ಬೋದು, ರೂಪ್ಸೇನ ಆಗ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಸಣ್ಣಾಟಗಳು ಈ ಭಾಗದಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ ಅಂತ. ಸೊ ಇದೊಂದು
ದಕ್ಷಿಣ ಕರ್ನಾಟಕದಲ್ಲಿ ಕಾಣಲಾಗದಂತಹ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಕಂಡುಬರುವಂತಹ ಒಂದು ವಿಶಿಷ್ಟವಾದಂಥ ರಂಗ ಪ್ರಕಾರ ಅಂತ ಅನಿಸಿದೆ ಅಂತ. ತಮಗೆ ಗೊತ್ತಿರುವಂತೆ ಈ ರಂಗ ಪ್ರಕಾರದಲ್ಲಿ ಬಳಕೆಯಾಗ್ತಕ್ಕಂಥ ವಾದ್ಯಗಳು ಬಹಳ ಜನಸಾಮಾನ್ಯರಲ್ಲಿ ಪ್ರಚಲಿತ ಇರತಕ್ಕಂಥ ವಾದ್ಯಗಳೇ. ಡಪ್ಪು ಇಲ್ಲಿ ಭಾಳ ಮುಖ್ಯವಾದಂತಹ ಒಂದು ವಾದ್ಯ. ಡಪ್ಪಿನ ಜೊತೆಯಲ್ಲಿ ತಾಳಗಳನ್ನು ಹಿಡಿದಿರ್ತಕ್ಕಂಥ ಮೇಳದ ಸದಸ್ಯರು ಹಿನ್ನೆಲೆಗೆ ಸಂಗೀತವನ್ನು ನೀಡ್ತಾ ಹಾಡುಗಾರಿಕೆಯನ್ನು ಮಾಡ್ತಾ ಇರ್ತಾರೆ. ಮುಂದುಗಡೆ ಪಾತ್ರಗಳೆಲ್ಲ ಪ್ರದರ್ಶನವನ್ನು ನೀಡ್ತಾ ಇರ್ತವೆ ಅಂತ. ಸಣ್ಣಾಟದ ರಚನೆ ಮತ್ತು ಸ್ವರೂಪ ಎಷ್ಟು ಸರಳ ಮತ್ತು ನೇರವಾಗಿದೆ ಅಂತೇಳಿದ್ರೆ ಪ್ರೇಕ್ಷಕರ ಮನಸ್ಸನ್ನು ಸೂರೆಗೊಳ್ತಕ್ಕಂಥ ಒಂದು ಚುಂಬಕ ಶಕ್ತಿ ಈ ಸಣ್ಣಾಟಗಳಲ್ಲಿ ಅಡಗಿದೆ ಅಂತ. ಸೊ ಹೀಗಾಗಿ ಹಿಂದಿನ ಕಲಾವಿದರು ಏನಿದಾರಲ್ಲ ಹೊಸ ಹೊಸ ಪ್ರಯೋಗಗಳನ್ನು ಏನು ಮಾಡಿ ತೋರಿಸಿದ್ದಾರೆ. ಆದರೆ ಈ ಹೊತ್ತಿನ ಯುವ ಸಮುದಾಯ ಸಣ್ಣಾಟಗಳಿಂದ ಪ್ರಭಾವಿತರಾಗಿ ಪ್ರೇರಣೆಗೊಂಡು ಸಮಕಾಲೀನವಾದಂತಹ ವಿದ್ಯಮಾನಗಳಿಗೆ ಧ್ವನಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ಸಣ್ಣಾಟವನ್ನು ಅವರು ಪ್ರದರ್ಶನ ಮಾಡಲಿಕ್ಕೆ ಸಜ್ಜುಗೊಳ್ಳಬೇಕು ಎಂತಕ್ಕಂಥ ಆಶಯಗಳನ್ನು ಕರ್ನಾಟಕ ಬಯಲಾಟ ಅಕಾಡೆಮಿ ಇಟ್ಟುಕೊಂಡಿದೆ. ಸೊ ಇದಿಷ್ಟು ಸ್ಥೂಲವಾಗಿ ನಾಡದ ನಡೀತಕ್ಕಂಥ ಸಣ್ಣಾಟ ಸಮ್ಮೇಳನಗಳ ಕಾರ್ಯಕ್ರಮದ ಒಂದು ರೂಪುರೇಷೆಯ ಚಿತ್ತ. ಇದಕ್ಕೆ ಸಂಬಂಧಪಟ್ಟಂತೆ ತಾವೇನಾದರೂ ಸ್ಪಷ್ಟೀಕರಣಗಳನ್ನು ಬಯಸೋರಿದ್ದರೆ ಆ ಪ್ರಶ್ನೆಗಳಿಗೂ ಕೂಡ ಸಾಧ್ಯವಾದ ಮಟ್ಟಿಗೆ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಾತಿನಿಧಿಕ 5 ಸಣ್ಣಾಟ ತಂಡಗಳ 50 ಕಲಾವಿದರು ಹಾಡುಗಾರಿಕೆ ಪ್ರದರ್ಶನ ನೀಡುವರು ಎಂದರು. ಸಣ್ಣಾಟಗಳಿಗೆ ಬೆಳಗಾವಿ ಜಿಲ್ಲೆ ತವರು ಮನೆ ಎಂದು ಪ್ರಸಿದ್ಧಿ ಗಳಿಸಿದೆ. 16 ಬಗೆಯ ಹೊಸ ಪ್ರಯೋಗಗಳು ಇಲ್ಲಿ ನಡೆದಿವೆ. ಈ ಭಾಗದಲ್ಲಿ ವಿಶಿಷ್ಟವಾಗಿ ಕಂಡುಬರುವ ರಂಗ ಪ್ರಕಾರ ಇದಾಗಿದೆ. ಭಕ್ತಿ ಪ್ರೇರಿತವಾಗಿ ಹುಟ್ಟಿಕೊಂಡ ಈ ಸಣ್ಣಾಟಗಳು ಸಮಕಾಲೀನ ಜನರ ಆಶೋತ್ತರಗಳನ್ನು ಈಡೇರಿಸುತ್ತಾ ಬಂದಿವೆ. ಯುವಜನರು ಸಣ್ಣಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಕಾಲೀನ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಎಂದು ಕೋರಿದರು. ಈ ವೇಳೆ ಭೀಮಪ್ಪ ಹುದ್ದಾರ್, ಕರ್ಣಕುಮಾರ್ ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.